ಸಿಂಪಲ್ ಆಗಿ ಮಾಡೋ ಮಟನ್ ಕರಿ. ಕಸಕಸಿಯನ್ನು ಹುರಿದುಕೊಂಡು ಚಕ್ಕೆ, ಲವಂಗ, ಮೆಣಸು, ಅಲ್ಲ, ಕೊಬ್ಬರಿ ತಗೊಂಡು ಮತ್ತು ಹುರಿದ ಕಸಕಸಿಯನ್ನು ಹಾಕಿ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿಕೊಂಡು ರುಬ್ಬಿಕೊಳ್ಳಬೇಕು. ನುಣ್ಣಗೆ ರುಬ್ಬಿಕೊಂಡು ಸೈಡಲ್ಲಿ ಇಟ್ಕೊಂಡು ಮಟನನ್ನು ತಗೊಂಡು ಕ್ಲೀನಾಗಿ ತೊಳೆದು ಒಂದು ಕುಕ್ಕರ್ ತಗೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ಅದನ್ನು ಚೆನ್ನಾಗಿ ತಿರುವಿಕೊಂಡು ಮಟನನ್ನು ಹಾಕಿಕೊಂಡು ಚೆನ್ನಾಗಿ ತಿರುವಿಕೊಳ್ಳಿ. ತಿರುವಿದ ನಂತರ ರುಬ್ಬಿದ ಮಸಾಲೆಯನ್ನು ಸೇರಿಸಿಕೊಳ್ಳಬೇಕು. ಸೇರಿಸಿಕೊಂಡು ಚೆನ್ನಾಗಿ ತಿರುವಿಕೊಳ್ಳಿ. ಸ್ವಲ್ಪ ಎಣ್ಣೆ ಬಿಡೋವರೆಗೆ ಕುದಿಸಿಕೊಂಡು ನಂತರ ರುಚಿಗೆ ತಕ್ಕಷ್ಟು ಖಾರ, ಉಪ್ಪು ಹಾಕಿಕೊಂಡು ತಿರುವಿಕೊಳ್ಳಬೇಕು. ಚೆನ್ನಾಗಿ ತಿರುವಿಕೊಂಡು ಆಮೇಲೆ ಮಟನ್ ಮಸಾಲವನ್ನು ಹಾಕಿಕೊಳ್ಳಬೇಕು. ಮಟನ್ ಮಸಾಲವನ್ನು ಹಾಕಿಕೊಂಡು ನಮಗೆ ಬೇಕಾಗಿರುವಷ್ಟು ನೀರನ್ನು ಸೇರಿಸಿಕೊಂಡು ಕುಕ್ಕರ್ ಮುಚ್ಚಳ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ 5 ವಿಸಿಲ್ ಆದ ಮೇಲೆ ಕುಕ್ಕರ್ ಮುಚ್ಚಳ ತೆಗೆಯಬೇಕು. ತೆಗೆದ ನಂತರ ಮಟನ್ ಕರಿ ರೆಸಿಪಿ ರೆಡಿ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಉತ್ತರ ಕರ್ನಾಟಕ ಸ್ಟೈಲಾಗಿ ಮಾಡಿರೋ ಮಟನ್ ಕರಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.